ಅರಣ್ಯ ಅತಿಕ್ರಮಣದಾರರ ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಜಿಲ್ಲೆಯ ಹಾಗೂ ತಾಲೂಕಿನ ನೂರಾರು ಸಂಖ್ಯೆ ಅರಣ್ಯ ಅತಿಕ್ರಮಣದಾರರು ಮೊದಲು ಹೊನ್ನಾವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತಾಲೂಕಿನ ಚಿಕ್ಕನಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚಗಾರದಲ್ಲಿನ ಅರಣ್ಯ ಅತಿಕ್ರಮಣ ತೆರವು ವಿಚಾರವಾಗಿ ಆರ್ಎಫ್ಒ ಮೇಲೆ ಪ್ರಕರಣ ದಾಖಲಾಗದಿರುವ ಕುರಿತು ಪಿಐ ವಸಂತ್ ಆಚಾರ್ಯವರೊಂದಿಗೆ ಚರ್ಚಿಸಿ ದೂರು ದಾಖಲಾಗದಿರುವ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದರು. ಕೆಲಕಾಲ ಚರ್ಚೆ ನಂತರ ಸಮರ್ಪಕ ಉತ್ತರ ಸಿಗದ ಕಾರಣ ನಂತರ ಅಲ್ಲಿಂದ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಅರಣ್ಯವಾಸಿಗಳು ತಹಶೀಲ್ದಾರ್ ಪ್ರವೀಣ್ ಕರಾಂಡಿಯವರೊಂದಿಗೆ ಚರ್ಚಿಸಿದರು. ಅರಣ್ಯವಾಸಿಗಳಲ್ಲಿ ಉಂಟಾಗಿರುವ ಆತಂಕದ ಬಗ್ಗೆ ರವೀಂದ್ರ ನಾಯ್ಕ್ ಮಾತನಾಡಿದರು. ಅರಣ್ಯ ಅತಿಕ್ರಮಣ ವಿಚಾರದಲ್ಲಿ ಅರಣ್ಯ ಅಧಿಕಾರಿಗಳು ತೋರುತ್ತಿರುವ ವರ್ತನೆ ಖಂಡನೀಯ. ಏಕಾಏಕಿ ಕೃಷಿ ಜಮೀನು ತೆರವುಗೊಳಿಸುವುದರಿಂದ ಅರಣ್ಯವಾಸಿ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾನೆ ಎಂದು ಸಮಸ್ಯೆಯನ್ನ ವಿವರಿಸಿದರು. ಉತ್ತರಿಸಿದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಮೌಖಿಕವಾಗಿ ಚರ್ಚೆ ನಡೆದರೆ ಸಾಲದು, ಎಲ್ಲವೂ ಕಾನೂನುಬದ್ಧವಾಗಿಯೇ ಆಗಬೇಕಿದೆ. ಯಾರಿಗೂ ಅನ್ಯಾಯವಾಗುವುದಿಲ್ಲ. ಇನ್ನು ಮುಂದೆ ಅರಣ್ಯವಾಸಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಡಿಎಫ್ಒ ಯೋಗೀಶ್ ಸಿಕೆ ಸ್ಥಳಕ್ಕೆ ಭೇಟಿ ನೀಡಿದರು. ಈ ವೇಳೆ ಅರಣ್ಯವಾಸಿಗಳು ತಮಗೆ ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದರು. ಈ ಎಲ್ಲ ಬೆಳವಣಿಗೆಯ ಕುರಿತಂತೆ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸುತ್ತೇವೆ ಎಂದು ಹೇಳಿದರು. ಈ ಕುರಿತು ನಾವು ಮತ್ತೊಮ್ಮೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವು ಎದುರಿಸಿಕೊಂಡು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತೀವಿ. ಇದಕ್ಕೆ ಅರಣ್ಯವಾಸಿಗಳು ಗರಂ ಆಗಿ ಈಗಲೇ ಕರೆಯಿಸಿ ಮಾತನಾಡಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೆಲಕಾಲ ಗದ್ದಲ ಮುಂದುವರಿಯಿತು. ಕೊನೆಯಲ್ಲಿ ಡಿವೈಎಸ್ಪಿ ಗಣೇಶ್ ಕೆಆರ್ ಭೇಟಿ ನೀಡಿದರು. ಚರ್ಚೆ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಬೇಕೆಂಬ ಇತ್ತೀಚೆಗೆ ಅರಣ್ಯ ಅಧಿಕಾರಿಗಳ ಪತ್ರಕ್ಕೆ ಅರಣ್ಯವಾಸಿಗಳು ತೀವ್ರತರದ ವಿರೋಧವನ್ನು ವ್ಯಕ್ತಪಡಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಪದೇ ಪದೇ ಅರಣ್ಯವಾಸಿಗಳ ಮೇಲೆ ಅರಣ್ಯ ಸಿಬ್ಬಂದಿಗಳಿಂದ ತೀವ್ರತರದ ದೌರ್ಜನ್ಯ, ಕಿರುಕುಳ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಅರಣ್ಯವಾಸಿಗಳು ಬಿಗಿಪಟ್ಟು ಹಿಡಿದು ತೀವ್ರತರದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳ ಮೇಲೆ ವಿಶೇಷ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವುದು ಹಾಗೂ ಪ್ರಕರಣದ ಶಿಕ್ಷೆಗೆ 3 ವರ್ಷ ಜೈಲು ಶಿಕ್ಷೆ ಮತ್ತು 25,000 ರೂಪಾಯಿ ದಂಡದ ಕುರಿತು ಜೊತೆಯಲ್ಲಿ ತೀವ್ರತರದ ಚರ್ಚೆಗಳಾಗಿ ಇಂತಹ ಪ್ರಕರಣ ದಾಖಲಿಸುವುದನ್ನು ಕೈಬಿಡಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಆಗ್ರಹಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ರವೀಂದ್ರ ನಾಯ್ಕ್, ಭೂ ಕಬಳಿಕೆ ಕಾಯ್ದೆ ಅಡಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ದೂರು ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತಿದೆ. 10,000ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿರುವ ಮಾಹಿತಿ ಇದೆ. ಸ್ಪಷ್ಟ ಅಂಕಿಸಂಖ್ಯೆ ನೀಡಿ ಎಂದು ಪಟ್ಟು ಹಿಡಿಯಲಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಿಸಿ ಮುಂದಿನ ಸಭೆಯಲ್ಲಿ ಅಧಿಕಾರಿಗಳು ಚರ್ಚಿಸುವ ಭರವಸೆ ನೀಡಿದ ಹಿನ್ನೆಲೆ ಇಂದಿನ ಹೋರಾಟ ಮೊಟಕುಗೊಳಿಸಲಾಗಿದೆ. ಅರಣ್ಯವಾಸಿಗಳು ಬಹಳ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದೌರ್ಜನ್ಯ ನಡೆಯುವಂಥ ಕ್ರಮವನ್ನು ಖಂಡಿಸಿದ್ರು. ಹಿರಿಯ ಅಧಿಕಾರಿಗಳು ಬರಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ರು. ಕೊನೆಯಲ್ಲಿ ನಾವು 33 ವರ್ಷದ ಹೋರಾಟದ ಹಂತದಲ್ಲಿ ಇರುವುದರಿಂದ ಕಾನೂನಾತ್ಮಕ ಸಮಸ್ಯೆಯನ್ನು ಬಗೆಹರಲಿಕ್ಕೆ ಈ ಒಂದು ಜಿಲ್ಲಾಡಳಿತಕ್ಕೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಇವತ್ತಿನ ಸಂಜೆವರೆಗೆ ಈ ವಿಷಯವನ್ನು ಚರ್ಚೆ ಮಾಡಿ ಮುಂದಿನ ಸಭೆ ದಿನಾಂಕ ನಿಗದಿಗೊಳಿಸುವ ಒಂದು ಆಶ್ವಾಸನೆಯನ್ನು ಪಡೆದ ನಂತರ ನಾವು ಈ ಸಭೆಯನ್ನು ಮೊಟಕುಗೊಳಿಸಿದ್ದೇವೆ. ಈ ಹಂತದಲ್ಲಿ ಉಸ್ತುವಾರಿ ಸಚಿವರಾದ ಮಾನ್ಯ ಮಂಕಾಳ ವೈದ್ಯರು ಸಹಿತ ಅನೇಕ ತಾಂತ್ರಿಕ ದೋಷದ ಬಗ್ಗೆ ಹೋರಾಟಗಾರರ ವೇದಿಕೆಯಲ್ಲಿ ಚರ್ಚಿಸಿ ಸರ್ಕಾರದ ಮಟ್ಟದಲ್ಲಿ ತಾವು ಬಗೆಹರಿಸುವ ಬಗ್ಗೆ ಸಹಿತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೇವೆ. ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ.
ಈ ಅರಣ್ಯ ಸಿಬ್ಬಂದಿಗಳ ಒಂದು ದುರ್ನಡತೆಯಿಂದ ಇವತ್ತು ಅರಣ್ಯ ಸಿಬ್ಬಂದಿಯಾಗಿರುವುದನ್ನು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಗಮನ ತರಲಿಕ್ಕೆ ಇವತ್ತಿನ ಈ ಒಂದು ನಮ್ಮ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಸರ್, ಈ ನಡುವೆ ಕೆಲವೊಂದಿಷ್ಟು ಹೊಸ ಅತಿಕ್ರಮಣಗಳು ಆಗ್ತಾ ಇದೆ, ಅದಕ್ಕೋಸ್ಕರ ಅಧಿಕಾರಿಗಳು ತಾವು ಕ್ರಮ ತಗೊಳ್ತೀವಿ ಅಂತ ಹೇಳುವ ಒಂದು ಮಾತನ್ನು ಹೇಳ್ತಿದ್ದಾರೆ. ತಾವು ಒಂದು ಮಾತನ್ನು ಹೇಳ್ತೇನೆ, ಹೊಸ ಅರಣ್ಯ ಅತಿಕ್ರಮಣದಾರರಿಗೆ ನಮಗೆ ಯಾವುದೇ ರೀತಿಯ ಬೆಂಬಲವಿಲ್ಲ. ಇರುವಂಥ ಅರಣ್ಯ ಭೂಮಿಯನ್ನು ಒಕ್ಕಲೆಬ್ಬಿಸಬೇಕಿದ್ದರೆ ಅರಣ್ಯ ಸಿಬ್ಬಂದಿಗಳಿಗೆ ಅಧಿಕಾರಿ ನಾವು ಕೇಳೋದಂದರೆ ಕಾನೂನು ರೀತಿಯ ಕಾನೂನು ಬಾಹಿರವಾಗಿ ಬಲ ಪ್ರಯೋಗದಿಂದ ಮಾಡುವ ಕ್ರಮವನ್ನು ನಾವು ಖಂಡಿಸ್ತೇವೆ. ಹೊಸ ಅತಿಕ್ರಮಣಕ್ಕೆ ನಾವು ಬೆಂಬಲಿಸುವುದಿಲ್ಲ. ಕೆಂಚಗಾರ ಪ್ರಕರಣದಲ್ಲಿ ನಮ್ಮ ಸತ್ಯ ಶೋಧನಾ ಸಮಿತಿ ಪರಿಶೀಲಿಸಿದಾಗ 8 ವರ್ಷ ಹಳೆಯದಾದ ತೆಂಗಿನ ಮರ ನಾಶಪಡಿಸಿದ್ದಾರೆ. ಹಾಗಾದರೆ 8 ವರ್ಷ ಅರಣ್ಯ ಅಧಿಕಾರಿಗಳು ಏನು ಮಾಡುತ್ತಿದ್ರು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾವು ಉಲ್ಲೇಖಿಸಿರುವಂಥ ರಾಜು ತಿಪ್ಪಯ್ಯ ನಾಯ್ಕನ ಪ್ರಕರಣದಲ್ಲಿ ಅರಣ್ಯ ಸಿಬ್ಬಂದಿಗಳು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಬೋಗಸ್ GPS ಅಂತ ಆಗಿರ್ಬೋದು, ಅಥವಾ ಆತನ ಅತಿಕ್ರಮಣವೇ ಇಲ್ಲ ಅಂತ ಹೇಳಿರ್ಬೋದು, ಅಥವಾ ಆತ ಅತಿಕ್ರಮದ ಹೊರಗಿದ್ದಾನಂತ ಹೊಸ ಅತಿಕ್ರಮ ಮಾಡಲಿಕ್ಕೆ ಪ್ರಯತ್ನ ಹೋಗುವಂಥ ಏನಾದರೂ ಹೇಳಿಕೆ ಕೊಟ್ಟದಿದ್ದರೆ ನಮ್ಮ ಸತ್ಯ ಶೋಧನಾ ಸಮಿತಿಯು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಿರುವುದಂದರೆ 8 ವರ್ಷಕ್ಕಿಂತ ಹಿರಿಯದಾದ ಒಂದು ತೆಂಗಿನ ಮರವನ್ನು ಬುಡವಾಗಿ ಕಡಿದು ಅದನ್ನು ನಾಶಪಡಿಸಿ ಅದನ್ನು ನಾಪತ್ತೆ ಮಾಡಿದ್ದಾರೆ. ಅಂದರೆ ಇದ್ರ ಹಿಂದಿರುವಂಥ ದುರುದ್ದೇಶ ಸ್ಪಷ್ಟವಾಗ್ತಾ ಇದೆ. ನನ್ನ ಅರಣ್ಯ ಇಲಾಖೆಗೆ ನನ್ನ ಸ್ಪಷ್ಟೀಕರಣ ಕೇಳುವುದೇನಂತ ಹೇಳಿದ್ರೆ, 8 ವರ್ಷದ ಹಿಂದಿನ ಆಳಿಕೆ ಇರ್ಬೋದು, 15 ವರ್ಷ ಇರ್ಬೋದು, ಒಬ್ಬ ಅರಣ್ಯವಾಸಿ ಆ ಜಾಗದಲ್ಲಿ ಕೂತು ಸಾಗುವಳಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ 8 ವರ್ಷದಿಂದ 10 ವರ್ಷದವರೆಗೆ ಈ ಅರಣ್ಯ ಸಿಬ್ಬಂದಿಗಳು ಏನು ಕ್ರಮ ತಗೊಳ್ತಾ ಇದ್ರು? ಇವರೇನು ಕತ್ತೆ ಕಾಯ್ತಾ ಇದ್ರು? ಹಾಗೇನಾದ್ರು ಹೊಸ ಅತಿಕ್ರಮಣ ಆಗಿದ್ರೆ, ಹೊಸ ಮರನ ಕಟ್ಟುತ್ತಿದ್ರೆ ಕ್ರಮ ತಗೊಳ್ಬೇಕಿತ್ತು. 20-25 ವರ್ಷದ ಗೇರು ಮರ ಮಧ್ಯದಲ್ಲಿ ತೆಂಗಿನ ಮರ ನೆಟ್ಟಿರುವುದನ್ನು ಕಿತ್ತಿದ್ದಾರೆ. ಇದು ಕಾನೂನು ಬಾಹಿರ ಕೃತ್ಯ ಇದೆ. ಆ ತನಿಖೆ ಪೊಲೀಸ್ ಇಲಾಖೆ ನಡೀತಾ ಇದೆ. ಆ ಕ್ರಮದ ಬಗ್ಗೆ ಹೇಳ್ತಾ ಇದ್ದೇವೆ. ಅದರೊಳಗೂ ಈ ಭಾಗದ ಆರ್ಎಫ್ ಅವರ ಮೇಲೆ ಭಾಳಷ್ಟು ದೊಡ್ಡ ಆರೋಪಗಳು ಕೇಳಿಬರ್ತಿರುವುದಂದರೆ ಅವರು ಸೌಜನ್ಯ ರೀತಿಯಲ್ಲಿ ಅರಣ್ಯವಾಸಿಗಳಿಗೆ ಪರವಾಗಿ ಕೆಲಸ ನಡೀತಾ ಇಲ್ಲ. ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಅವರನ್ನು ಇಲ್ಲಿಂದ ಅವರಿಗೆ ಎತ್ತಂಗಡಿ ಮಾಡಬೇಕು ವಾದವೂ ಸಹಿತ, ಧ್ವನಿಯೂ ಸಹಿತ ನಮ್ಮ ಅರಣ್ಯವಾಸಿಗಳಿಂದ ಕೇಳಿ ಬರ್ತಾ ಇದೆ. ಒಟ್ಟಾರೆ ಇಂದು ಅರಣ್ಯವಾಸಿಗಳ ಬೃಹತ್ ಸಂಗಮವಾಗಿ ಉನ್ನತ ಮಟ್ಟದ ಸಭೆಗೆ ತೀರ್ಮಾನ ಕೈಗೊಳ್ಳುವ ಮೂಲಕ ಹೋರಾಟ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಮುಂದಿನ ದಿನಗಳಲ್ಲಿ ಅರಣ್ಯವಾಸಿಗಳ ಆಕ್ರೋಶ ಯಾವ ಮಟ್ಟಕ್ಕೆ ತಲುಪಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.